1 ಗಂಟೆ ರಾತ್ರಿ 2ರಿಂದ ಹಿಡಿದು ಕಸ ಗುಡ್ಸೋರ್ ಗಂಟ್ಲು ಎಲ್ಲ ಎಚ್ಚರಿಕೆ ಆಗೋರು. ಅದು ಯಾವ ಮರನೇ ಕಡ್ಕೊಂಬಂದಿಟ್ಟಾರೆ ಒರಿಜಿನಲ್ ರುದ್ರಾಕ್ಷಿ ಅಂತ ತೋರ್ಸೋಕ್ಕೆ. ಕಷ್ಟ ಇದೆ. ಸಂಜೆ 8 ಗಂಟೆ ಕ್ಲೋಸು, ಮತ್ತು ಬೆಳಗಿನ ಜಾವ 5 ಗಂಟೆಗೆ ಓಪನ್ ಇರ್ತಕ್ಕಂಥ ದೇವಸ್ಥಾನ. ಹಾಯ್ ಬಸ್ಸು, ನಾನು ನಿಮ್ಮ ಕನ್ನಡಿಗದೆಯ. ನಾವು ರೀಸೆಂಟಾಗಿ ತಿರುವಣ್ಣಾಮಲೈ ಟ್ರಿಪ್ ಹೋಗಿದ್ದು. ಬೆಸ್ಟ್ ಬಡ್ಜೆಟಲ್ಲಿ 2 ಡೇಸಲ್ಲಿ ಒಂದು ಒಳ್ಳೆ ಡಿವೋಷನಲ್ ಟ್ರಿಪ್ ಮಾಡೋದಾದರೆ ತಿರುವಣ್ಣಾಮಲೈ ಒಂದು ಬೆಸ್ಟ್ ಆಪ್ಷನ್ನು. ಇಲ್ಲಿ ನಿಮಗೆ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಗೂ ದೇವಸ್ಥಾನ ಎಲ್ಲವೂ ಚೆನ್ನಾಗಿದೆ. ಬನ್ನಿ ನೋಡೋಣ. ಇದ್ರ ಮೇಲೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಯಾವ ರೀತಿ 14 ಕಿಲೋಮೀಟರ್ ಜರ್ನಿ ಇದೆ ಹಾಗೂ ಯಾವ್ಯಾವ ದೇವಸ್ಥಾನ ವಿಸಿಟ್ ಮಾಡಬೇಕು ಅನ್ನೋದನ್ನು ಫುಲ್ ವ್ಲಾಗ್ ನೋಡಿ. ಬೆಳಗ್ಗೆ 9 ಗಂಟೆಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ತಿರುವಣ್ಣಾಮಲೈಗೆ ಬಸ್ ಇರುತ್ತೆ. ಹೊಸೂರು ಗಂಟೆ ಮಾತ್ರ ಲಿಮಿಟೆಡ್ ಸ್ಟಾಪು, ಅಲ್ಲಿಂದ ನಾನ್ ಸ್ಟಾಪ್ ಇರುತ್ತೆ. ಒಬ್ರಿಗೆ 220 ರೂಪಾಯಿ ಟಿಕೆಟು. ಉಳ್ಕೊಂಡ ರೂಮು ಶಿವ ಲಾಡ್ಜ್ ಅಂದ್ಬಿಟ್ಟು. ಈ ಲಾಡ್ಜು ರಾಜಗೋಪುರಕ್ಕೆ ಹೋಗೋ ರೋಡಲ್ಲೇ ಇದು ಸಿಗುತ್ತೆ. ಹಾಗಾಗಿ ನಾವು ಈ ರೂಮ್ನೇ ಸಜೆಸ್ಟ್ ಮಾಡಿದ್ದು. ನಾವು 1800 ಕೊಟ್ಟು 4 ಮೆಂಬರ್ಸ್ ಈ ರೂಮಲ್ಲಿ ಉಳ್ಕೊಂಡಿದ್ದು. 1000 ರೂಪೀಸ್ಗೆ 2 ಮೆಂಬರ್ಸ್ದು ಸಿಗುತ್ತೆ. ಬೆಸ್ಟ್ ಹೋಟೆಲ್ಲು ದೇವಸ್ಥಾನದ ಪಕ್ಕದಲ್ಲೇ ಇದೆ, ಆರಾಮ್ಸೆ ತಗೋಬೋದು. ಶಿವ ಲಾಡ್ಜ್ ಅಂತ. ನೀವು ಇಲ್ಲೇನು ನೋಡ್ತಾ ಇದ್ದೀರಿ, ಇದನ್ನ ಮೇನ್ ಗೋಪುರ ಅಥವಾ ರಾಜಗೋಪುರ ಅಂತ ಕರೀತಾರೆ. ಇದು ಸರಿ ಸುಮಾರು 216.5 ಅಡಿಯಷ್ಟು ಎತ್ತರ ಇದೆ. ಇದರ ಹೆಮ್ಮೆ ಏನು ಅಂದರೆ, ಇದನ್ನು ನಮ್ಮ ಕನ್ನಡದ ರಾಜರಾದ ಕೃಷ್ಣದೇವರಾಯ ಅಂದರೆ ವಿಜಯನಗರ ಎಂಪೈರರ್ ಟೈಮಲ್ಲಿ ಕಟ್ಟಿಸಿದಂಥ ಈ ರಾಜಗೋಪುರ. ಇದು ಇಡೀ ಇಂಡಿಯಾಗೆ ನಂಬರ್ 2 ಅಂದರೆ 2ನೇ ಗೋಪುರ ಆಗಿ ಇದು ಹೊರಹೊಮ್ಮಿದೆ. ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗಿರಿ ಪ್ರದಕ್ಷಿಣ ಮುಂಚೆ ಇಲ್ಲಿ ತುಪ್ಪದ ಬತ್ತಿ ಮಾಡ್ತಾ ಇರ್ತಾರೆ. ಅದನ್ನು ತೆಗೆದು ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಈಡೇರಿಸ್ಕೋಬೇಕು ಅದನ್ನು ಹಚ್ಚಿಟ್ಟು ಪೂಜೆ ಗಿರಿ ಪ್ರದಕ್ಷಿಣೆ ಹಾಕೊಂಬರೋದು ಇಲ್ಲಿ ವಾಡಿಕೆ. ಬನ್ನಿ ಹೋಗೋಣ. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲೇ ಗೊತ್ತಾಗುತ್ತೆ, ಬೋರ್ಡ್ ಹಾಕಿರ್ತಾರೆ, ವೇ ಟು ಗಿರಿವಲಯಂ ಅಂತ. ಹೋಗ್ಬೋದು ಅಲ್ಲಿ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಅಲ್ಲಿ ಒಂದು ಗೋಪುರದ ಹತ್ರ ನಾಮ ಹಾಕೋರು ತುಂಬ ಜನ ನಿಂತಿರ್ತಾರೆ. ಅಂದರೆ ದೇವ್ರ ನಾಮನ 10 ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಹಾಕ್ಸ್ಕೊಂಡು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಈ ದೇವಸ್ಥಾನದ ಆಚೆ ನೋಡಿಕೊಂಡು ಮತ್ತೆ ಲೆಫ್ಟಿಗೆ ಹೋಗಬೇಕು. ಇಲ್ಲಿ ಲೆಫ್ಟ್ ಇಲ್ಲಿಂದ ಸ್ಟಾರ್ಟು 14 ಕಿಲೋಮೀಟ್ರ್ ಕಂಟಿನ್ಯೂಸ್ ಆಗಿ ಸತತವಾಗಿ ನಡಿಬೇಕು. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇಂದ್ರಲಿಂಗ ಇದೆ. ಫಸ್ಟ್ ಸಿಗ್ತಕ್ಕಂಥದ್ದು ಇಂದ್ರಲಿಂಗ ಅಂದ್ಬಿಟ್ಟು. ಆ ದೇವಸ್ಥಾನದ ಲೆಫ್ಟ್ ಸೈಡ್ ಬಂದಾಗ ಫಸ್ಟ್ ಸಿಗ್ತಕ್ಕಂಥದ್ದು ಇಂದ್ರಲಿಂಗ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಉದ್ದಕ್ಕೂ ಸುಮಾರು ದೇವಸ್ಥಾನಗಳು ಸಿಗ್ತವೆ. ಬಟ್ ಎಲ್ಲ ದೇವಸ್ಥಾನಗಳು ಶಿವಲಿಂಗನ ದೇವಸ್ಥಾನ ಇರಲ್ಲ. ಸುತ್ತಮುತ್ತ ಕೇಳ್ಕೊಂಡು ನೋಡಿ, ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ನೋಡ್ತಾ ಇರ್ಬೋದು, ನಾವು ಆಗಲೇ ನೋಡಿದಂಥ ಗೋಪುರ ಇಲ್ಲಿ ಈ ರೋಡಲ್ಲಿ ಬಂದು ಮತ್ತೆ ಇಲ್ಲಿ ಲೆಫ್ಟ್ ತಿಳ್ಕೋಬೇಕು. ಲೆಫ್ಟ್ ತಿಳ್ಕೊಂಡು ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿ ಇದು ಯಾವುದೋ ಹೆಣ್ದೇವ್ರಿನ ದೇವಸ್ಥಾನ, ಬಟ್ ಇದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನೋಡ್ಕೊಂಡು ಹೋಗೋದಾರು ಹೋಗ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಇಲ್ಲಿಂದ ನಡ್ಕೊಂಡು ಬರ್ತಿದ್ದಂಗೆ ಇಲ್ಲೇ ಬರ್ತಿರ್ತಾರೆ ಗಿರಿವರ ಮಾರ್ಗ, ರೈಟ್ ಸೈಡಿಗೆ ಹೋಗಬೇಕು ಅಂತ. ಇಲ್ಲಿ ರೈಟ್ ಸೈಡಿಗೆ ತಿರ್ಕೊಂಡು ಹೋಗಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಯಾವ ರೀತಿ ಬೋರ್ಡ್ ಹಾಕಿದ್ದಾರೆ ಅಂದರೆ, ನೀವು ಎಷ್ಟು ದೂರ ಸುತ್ಕೊಂಡ್ಬಂದ್ರಿ ಅಂತ. ಇಲ್ಲಿ ಕರೆಕ್ಟಾಗಿ ನಾವು 1 ಕಿಲೋಮೀಟ್ರ್ ಸುತ್ಕೊಂಡ್ಬಂದಿದ್ದೀವಿ. ಅಷ್ಟು ದೂರ ನಡೆದು 1 ಕಿಲೋಮೀಟ್ರ್. ನಮ್ಮೂರಲ್ಲಿ ಬೇಗ ನಡೆದು ಫೀಲ್ ಆಗುತ್ತೆ. ಬಟ್ ಇಲ್ಲ ಆದರೆ ತುಂಬ ಅಂದರೆ ನೋಡ್ತಾ ಇರ್ಬೋದು, ನಾವೀಗ ಇಂದ್ರಲಿಂಗಂ ಆಗಲೇ ದರ್ಶನ ಮಾಡಿದ್ವಿ ನಾವು. ಇಲ್ಲಿಂದ ಮುಂದಕ್ಕೆ ಎಲ್ಲೆಲ್ಲಿ ಲಿಂಗಗಳು ಸಿಗ್ತವೆ ಅನ್ನೋದನ್ನು ಪ್ರತಿಯೊಂದೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿದ್ರು ಜಾಸ್ತಿ ಬರೀ ಕರ್ನಾಟಕ ಗಾಡಿಗಳು ಸಿಗ್ತವೆ. ಅಂದರೆ ಮೀನ್ಸ್ ಕರ್ನಾಟಕದವ್ರು ತುಂಬ ಬರ್ತಾರೆ. ಹಾಗೂ ಇಲ್ಲಿ ಸುಮಾರು ಬೋರ್ಡ್ಗಳಲ್ಲಿ ಕನ್ನಡನ ಅತಿ ಹೆಚ್ಚು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೂ ಒಂದು ಪ್ರಶಂಸೆ ಪಡಬೇಕು ನಾವು. ನೀವು ಆಗಲೇ ನೋಡಿರ್ಬೋದು, ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ನಡ್ಕೊಂಬಂದು ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ ಗಿರಿವಲಯಕ್ಕೆ ಮಾರ್ಗ ಅಂದ್ಬಿಟ್ಟು. ಯಾರು ಏನು ಕೇಳೋ ಅವಶ್ಯಕತೆ ಇರಲ್ಲ ಮತ್ತು ಕನ್ಫ್ಯೂಷನ್ಸ್ ಏನಿರಲ್ಲ. ಅಲ್ಲಲ್ಲೇ ಹಾಕಿರ್ತಾರೆ. ನಮ್ಮ ಪಾಡಿ ನಾವು ನಡ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಗಿರಿವಲಯ ಅಂತ ಅಲ್ಲಿ ಬೋರ್ಡ್ ಇರುತ್ತಲ್ಲ, ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಒಂದು ಪುರಾತನವಾದ ಗಣೇಶನ ದೇವಸ್ಥಾನ ಸಿಗುತ್ತೆ. 2ನೇ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಬೇಕು ನಾವು. ಆ ಗಣೇಶನ ದೇವಸ್ಥಾನ ಇರುತ್ತಲ್ಲ, ಅಲ್ಲಿಂದ ಒಂದು 300 ಮೀಟರ್ಸ್ ಬರ್ತಿದ್ದಂಗೆ ಕಾಳಿಕಾ ಮಾತಾ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕು. ಇಲ್ಲಿ ತುಂಬ ನಿಂಬೆಹಣ್ಣುಗಳನ್ನು ಹೊಡೆದಿರ್ತಾರೆ. ಅಂದರೆ ನಮಗೇನಾದ್ರು ದೋಷ ಬಾಧೆ ಏನಾಯಿತು ಅಂದರೆ ಇಲ್ಲಿ ನಿಂಬೆಹಣ್ಣು ತುಣಿದು ಹೋದರೆ ನಮಗೆ ಒಳ್ಳೆಯದು, ಎಲ್ಲ ದೋಷ ಬಾಧೆ ಹೋಗುತ್ತೆ ಅನ್ನೋದು ಇಲ್ಲೊಂದು ನಂಬಿಕೆ. ಈ ದೇವಸ್ಥಾನದಲ್ಲಿ ನವಗ್ರಹ
ದೇವಸ್ಥಾನ ಸಹ ಇರ್ತಕ್ಕಂಥದ್ದು. ಈ ದೇವಸ್ಥಾನ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಯಮಲಿಂಗಮ್. ಅಂದರೆ ಒಂದು 4 ಕಿಲೋಮೀಟರ್ ನಡೆದಾದ್ಮೇಲೆ ನಿಮ್ಗೆ ಯಮಲಿಂಗಮ್ಮು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಯಮಲಿಂಗಮ್ ಅಂತ. ಇಲ್ಲೂ ಸಹ ಅದೇ ರೀತಿ ತುಪ್ಪದ ಬತ್ತಿ ಏನೋ ಹಚ್ತಕ್ಕಂಥದ್ದು. ಹಾಗೂ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತಮಿಳ್ನಾಡು ಅಂದರೆ ನೀವು ನೋಡ್ತಾ ಇರ್ಬೋದು ಒಳ್ಳೆ ಕಿತ್ತನೆ, ಅದಕ್ಕೆ ಫೇಮಸ್ಸು. ನಮ್ಮ ಕಡೆ ಗೋಪುರಗಳನ್ನೂ ಸಹ ಅವರೇ ಕೆತ್ತೋದು. ಹಾಗಾಗಿ ಇವರು ನೋಡ್ತಾ ಇರ್ಬೋದು ಎಷ್ಟು ಸುಂದರ ಇದೆ. ನಾವು ಬಂದಿರೋದು ರಾತ್ರಿ, ಹಾಗಾಗಿ ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ. ಅಂತರ ಮೂವಿ ಯಾರ್ಯಾರು ನೋಡಿದಿರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅವರು ಒಬ್ಬರು ಬಾಹುಲಿ ಬೇಟೆ ಆಡೋಕೆ ಬರ್ತಾರಲ್ಲ, ಅವ್ರು ಇವ್ರ ಸಂತತಿ ಅವರೇ. ಇವ್ರು ನೋಡಿ ರಿಷಬ್ ಶೆಟ್ಟಿ ಅವರು ಇನ್ಸ್ಪೈರ್ ಆಗಿರ್ತಾ ಇರ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಇಡ್ಲಿ ಪ್ರಸಾದ ಕೊಡ್ತಾವ್ರೆ. ಎಲ್ಲರೂ ಇಡ್ಲಿ ಪ್ರಸಾದ ಕೊಡೋದು ನೋಡಿದ್ದೀರಾ? ರಾತ್ರಿ ಹೊತ್ತು ತುಂಬ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ. ಹಾಗೂ ತುಂಬ ಜನನೂ ಪಾದಯಾತ್ರೆ ಮಾಡ್ತಾ ಇರ್ತಾರೆ ಪ್ರತಿನಿತ್ಯಲು. ಅಲ್ಲಲ್ಲಿ ಆಗಲೇ ಹೇಳ್ದಂಗೆ ತುಂಬ ಬೋರ್ಡ್ಗಳು ಹಾಕಿದ್ದಾರೆ. ಯಾರಿಗೂ ಗೊಂದಲಗಳಿಗೆ ಆರಾಮ್ಸೆ ನಡ್ಕೊತ ಹೋಗ್ತಾ ಇರ್ಬೋದು. ಇಲ್ಲೇ ಬೋರ್ಡ್ ಹಾಕಿರ್ತಾರೆ ಎಲ್ಲೆಲ್ಲಿ ಕುಡಿಯೋ ನೀರು, ಟಾಯ್ಲೆಟ್ಟು ಮತ್ತು ರೆಸ್ಟ್ ರೂಮ್ಸು, ಮೆಡಿಕಲ್ ಕ್ಯಾಂಪ್ಸ್ ಎಲ್ಲಿದ್ದಾವೆ ಅಂತ. ಇದನ್ನು ನಾವು ಸದುಪಯೋಗಪಡಿಸ್ಬೋದು. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಿವೃತ್ತಿ ಲಿಂಗ ಬಂದ್ಬಿಟ್ಟು. ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಮತ್ತು ಇಲ್ಲೂ ಸೇಮ್ ಅದೇ ಥರ ಎಲ್ಲ ಬತ್ತಿ ದೀಪಗಳು ಇರ್ತಾರೆ. ದೇವಸ್ಥಾನ ಸೇಮ್ ಥರ ಕನ್ಸ್ಟ್ರಕ್ಷನ್ ಆಗಿದೆ, ಬಟ್ ಹೆಸರುಗಳು ಚೇಂಜ್ ಇದ್ದಾವೆ. ಮತ್ತು ಈ ದೇವಸ್ಥಾನದಲ್ಲಿ ಇನ್ನೊಂದು ದೇವರು ಇರ್ತಕ್ಕಂಥದ್ದು, ಅದು ಅಣ್ಣಯ್ಯಪ್ಪ ಬಂದ್ಬಿಟ್ಟು. ಅದು ಚಿಕ್ಕ ದೇವಸ್ಥಾನ ಕಟ್ಟಿದ್ದಾರೆ. ಈ ಉದ್ದಕ್ಕೂ ಪ್ರತಿಯೊಂದು ದೇವಸ್ಥಾನ ಸಿಗ್ತಾ ಹೋಗ್ತವೆ. ಬಟ್ ಎಲ್ಲವೂ ಶಿವಲಿಂಗ ದೇವಸ್ಥಾನ ಆಗಿರಲ್ಲ, ಬಟ್ ಬೇರೆ ಬೇರೆ ದೇವಸ್ಥಾನಗಳಾಗಿರ್ತವೆ ಅಷ್ಟೇ. ದಾರಿ ಉದ್ದಕ್ಕೂ ಇದೇ ಥರ ಮಸಾಜ್ ಸೆಂಟ್ರ್ಗಳು ಇರ್ತವೆ. ಕೇವಲ 20 ರೂಪಾಯಿ 50 ರೂಪಾಯಿ ಇರುತ್ತೆ. ಆದರೆ ನನ್ನ ಪ್ರಕಾರ ಮಸಾಜ್ ಮಾಡಿಸ್ಕೊಂಡ್ರೆ ಇನ್ನೂ ಕಾಲು ನೋವು ಜಾಸ್ತಿ ಆಗುತ್ತೆ. ನನಗಾಗಿದೆ ಎಕ್ಸ್ಪೀರಿಯನ್ಸ್ ಇದು. ಮತ್ತು ನಿಮಗೆ ನಿತ್ಯಾನಂದ ಗೊತ್ತಿರ್ಬೋದು, ನಿತ್ಯಾನಂದ ಸ್ವಾಮೀಜಿಯವರು. ನಿತ್ಯಾನಂದ ಸ್ವಾಮೀಜಿಯವ್ರದ್ದು ಬಂದ್ಬಿಟ್ಟು ಬರೀ ಬಿಡದಿಲ್ಲ ಅಷ್ಟೇ ಇಲ್ಲ, ಇಲ್ಲಿ ಇರ್ತಕ್ಕಂಥದ್ದು ನಿತ್ಯಾನಂದ ಸ್ವಾಮೀಜಿಯವ್ರದ್ದು ಮಠ. ಇಲ್ಲಿ ಸ್ಕ್ಯಾನರ್ ಬೇರೆ ಕೊಟ್ಟಿದ್ದಾರೆ. ವರ್ಲ್ಡ್ ಫಸ್ಟ್ ಸ್ಪಿರಿಚುವಲ್ ಅಂದ್ಬಿಟ್ಟು ಅವ್ರದ್ದು ಇಲ್ಲೂ ಮಠ ಸಹ ಇದೆ. ಬಂದು ನಿತ್ಯಾನಂದ ಸ್ವಾಮಿ ಮಠಕ್ಕೆ ಸೇರ್ತಕ್ಕಂಥದ್ದು ಇಲ್ಲಿ ನಿತ್ಯಾನಂದ ಅವ್ರದ್ದು ಅವರೇ ವಿಗ್ರಹ ಅಂತ ಇದೆ. ಕನ್ನಡ ಓಕೆ. ವಿತ್ ನಿತ್ಯಾನಂದ ಸ್ವಾಮೀಜಿ. ಓಕೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಸ್ಕ್ಯಾನರ್ ಏನಿದೆ ಇದು ಆಟೋ ಅಂತೆ. ಅಂದರೆ ಸ್ವಾಮೀಜಿ, ನಿತ್ಯಾನಂದ ಸ್ವಾಮೀಜಿ ನೀವೇನು ಕ್ವಶನ್ ಕೇಳು ಅವರೇ ಡೈರೆಕ್ಟಾಗಿ ಉತ್ತರ ಕೊಡ್ತಕ್ಕಂಥದ್ದಂತೆ. ನೋಡಿ, ಯಾರಾದರೂ ಮಠಕ್ಕೆ ಸೇರ್ಕೊಂತರೋ, ಕೈಲಾಸಕ್ಕೆ ಹೋಗೋ ಅಂಥವ್ರು ದಯಮಾಡಿ ಸ್ಕ್ಯಾನ್ ಮಾಡಿ. ಈ ಸ್ಕ್ಯಾನರ್ ಮುಖಾಂತರ ನೀವು ನಿತ್ಯಾನಂದ ಸ್ವಾಮೀಜಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚು ಕಮ್ಮಿ ಒಂದು 3 ಅವರ್ಸ್ಗೆ ನಾವೊಂದು 5 to 6 ಕಿಲೋಮೀಟರ್ಸು ವಾಕ್ ಮಾಡಿದ್ದೀವಿ. ಪರವಾಗಿಲ್ಲ, ನಾವೆಲ್ಲೂ ಕೂತಿಲ್ಲ, ಜಸ್ಟ್ ಒಂದು 2 ಟೀ ಕುಡಿಯೋಕೆ ಕೂತಿದ್ವು ಅಷ್ಟೇ. ಒಳ್ಳೆ ಸ್ಟ್ಯಾಮಿನಾ ಇರತಕ್ಕಂಥವ್ರು ಆರಾಮ್ಸೆ ನಡಿಬೋದು, ಏನು ರಿಸ್ಕ್ ಏನಿಲ್ಲ. ಇಲ್ಲಿ 5 ಕಿಲೋಮೀಟರ್ಸ್ ಮುಂದೆ ಬಂದಮೇಲೆ ಇಲ್ಲೂ ಸಹ ಅನ್ನಪ್ರಸಾದಮ್ದು, ಮೆಡಿಕಲ್ ಕ್ಯಾಂಪು, ಡ್ರಿಂಕಿಂಗ್ ವಾಟರು ಪ್ರತಿಯೊಂದೂ ಹಾಕಿರ್ತಾರೆ. ಮತ್ತು ನೋಡ್ತಾ ಇರ್ಬೋದು, ಇದು ಸೂರ್ಯಲಿಂಗಮ್ ಬಂದ್ಬಿಟ್ಟು. ನೈಟ್ ಹೊತ್ತು ಬಂದರೆ ಎಲ್ಲ ದೇವಸ್ಥಾನಗಳು ಸ್ವಲ್ಪ ಬಾಗಿಲಾಕಿರ್ತವೆ, ಡೇ ಟೈಮಲ್ಲಿ ಬಂದರೆ ಎಲ್ಲ ಓಪನ್ ಆಗಿರ್ತವೆ. ಇದು ಸೂರ್ಯಲಿಂಗಮ್ ಬಂದ್ಬಿಟ್ಟು. ಮತ್ತು ಎಲ್ಲ ಥರ ದೀಪಗಳು ಬಾಡ್ತಾ ಇರ್ತಾರೆ. ನೀವು ಬೇಕಾದ್ರೆ ಒಂದೇ ಹಚ್ಬೋದು ಮೇಯ್ನ್ ಆಗಿರತ್ತ, ಇಲ್ಲಾಂದರೆ ಎಲ್ಲ ಕಡೆನೂ ಹಚ್ಬೋದು. ನಿಮ್ಮ ಭಕ್ತಿ ಮೇಲೆ ಬಿಟ್ಟಿರೋದು. ಅರ್ಧ ಕಂಪ್ಲೀಟ್ ಆಗ್ತಿದ್ದಂಗೆ ವರುಣಲಿಂಗಮ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ವಾಪಸ್ ರೀಪೇಂಟಿಂಗ್ ಮಾಡ್ತಾ ಇದ್ದಾರೆ. ಇದೇ ವರುಣಲಿಂಗಮ್ ದೇವಸ್ಥಾನ. ಇಲ್ಲಿ ನೋಡ್ತಾ ಇರ್ಬೋದು, ಇದು ವರಹ ಸ್ವಾಮಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಸುಮಾರು ಅವರವರೇ ಪೂಜಿಸ್ಕೊಂಡಿರುವಂಥ ಮಠಗಳಿರ್ತವೆ. ಬಟ್ ಯಾವುದು ಅಷ್ಟಲಿಂಗ ಇರುತ್ತೆ, ನಮ್ಮ ಬೋರ್ಡ್ಗಳು ಹಾಕಿರ್ತೀವಿ ನೋಡಿ, ಅಲ್ಲಿ ಮಾತ್ರ ಸರ್ಕಾರದಲ್ಲೇ ಮೆನ್ಷನ್ ಮಾಡ್ತಾರೆ ಇದು ಅಷ್ಟಲಿಂಗ ಅಂತ. ಅವಕ್ಕಷ್ಟೇ ವಿಸಿಟ್ ಮಾಡ್ಬೋದು, ಇಲ್ಲಾಂದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೋದು, ನಿಮ್ಮಿಷ್ಟ. ಬಟ್ ವಿಸಿಟ್ ಮಾಡೋ ಅಂತಾರೋ ಅಲ್ಲಿ ವಿಸಿಟ್ ಮಾಡ್ಬೋದು. ಎಲ್ಲರೂ ರುದ್ರಾಕ್ಷಿನ ಹಂಗಂಗೆ ಮಾರಿಲ್ಲ. ಒಬ್ಬರು ಅಣ್ಣ ಅಲ್ಟ್ರಾ ಲೆಜೆಂಡು ಮರನೇ ಕಡ್ಕೊಂಬಂದಿಟ್ಟಾರೆ ಒರಿಜಿನಲ್ ರುದ್ರಾಕ್ಷಿ ಅಂತ ತೋರ್ಸೋಕ್ಕೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇದು ಬಂದ್ಬಿಟ್ಟು ಇದು ವಾಯುಲಿಂಗ. ಈ ಥರದ್ದು ತುಂಬ ಬೇಜಾನ್ ಸಿಗ್ತವೆ ಇಲ್ಲಿ. ಅವ್ರವರೇ ಪೂಜಿಸ್ಕೊಂಡಿರೋಂಥ ದೇವಸ್ಥಾನಗಳು ಸುಮಾರು ಸಿಗ್ತವೆ. ಬಟ್ ಎಲ್ಲ ದೇವಸ್ಥಾನಕ್ಕೂ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಹೋಗೋವಂಥ ಮನುಷ್ಯರವರು ಹೋಗ್ಬೋದು, ಬಟ್ ಸರ್ಕಾರದವರೇ ಮೆನ್ಷನ್ ಮಾಡಿರ್ತಾರೆ ಯಾವುದು ಇಲ್ಲಿ ಅಷ್ಟಲಿಂಗ ಅಂತ. ಅವಕ್ಕಷ್ಟೇ ವಿಸಿಟ್ ಮಾಡಿದ್ರೆ ಸಾಕಾಗ್ತದೆ. ಇದು ಬಂದ್ಬಿಟ್ಟು ಚಂದಿರಲಿಂಗಮ್ಮು. ಇನ್ನು 5 ಕಿಲೋಮೀಟರ್ಸ್ 5.5 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ಇದು ಬಂದ್ಬಿಟ್ಟು ಕುಬೇರಲಿಂಗಮ್ಮು. ಕೆಲವು ದೇವಸ್ಥಾನಗಳು ತೀರಾ ದೊಡ್ಡವಿದ್ದು
ಹೋಗ್ಬೇಕಾಗುತ್ತೆ. ಕೆಲವು ದೇವಸ್ಥಾನ ಹಾಗೇನಿಲ್ಲ. ನೀವು ಇಲ್ಲೇನು ನೋಡ್ತಾ ಇದ್ದೀರಿ, ಇದು ಮೋಕ್ಷ ಮಾರ್ಗ ಅಂತ. ಇಲ್ಲಿ ಬಂದ್ಬಿಟ್ಟು ಒಂದು ಬಂಡೆಕಲ್ಲಿರುತ್ತೆ. ಇಲ್ಲಿ ನುಸಿದ್ರೆ ಅಂದರೆ ಮನುಷ್ಯನ ಜನ್ಮಕ್ಕೆ ಮೋಕ್ಷ ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಒಂದು ವಾಡಿಕೆ. ಇದು ನುಸಿಗೆ ಸುಮಾರು ಜನ ಕ್ಯೂ ನಿಂತಿರ್ತಾರೆ. ಬೇಕಾದರೆ ನುಸಿಬೋದು, ಇಲ್ಲಾಂದರೆ ಏನು ಬೇಕಾಗಿಲ್ಲ. ಜನ್ಮ ಮೋಕ್ಷ ಸಿಗ್ತಕ್ಕಂಥದ್ದೊಂದು ವಾಡಿಕೆ. ಸುಮಾರು ಕ್ಯೂ ಇರ್ತಕ್ಕಂಥದ್ದು ಇಲ್ಲಿ. ಆದರೆ ನಾವು ಹೋಗಲಿಲ್ಲ, ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡೋ ಅಂಥವ್ರು ನಾವೆಲ್ಲ ಎಷ್ಟೆಲ್ಲ ಸುತ್ತಾಡೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಮ್ಮದು ನಂದಿನಿ ಪಾಯಿಂಟ್ ಇದೆ ಇಲ್ಲಿ. ಇಷ್ಟೆಲ್ಲ ಸುತ್ತಿದ್ಮೇಲೆ ಇದೊಂದೇ ಸಿಕ್ಕಿದ್ದು. ಬಟ್ ಆದರೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಆಗಿದ್ರು ಒಂದೇ ಒಂದು ಕನ್ನಡ ಅಕ್ಷರ ಯೂಸ್ ಮಾಡಿಲ್ಲ ಇಲ್ಲಿ. ನಂದಿನಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ ನೈಟ್ ಆಗಿರೋದ್ರಿಂದ. ಬಟ್ ಎಲ್ಲರೂ ನಂದಿನಿ ಅನ್ನೋದನ್ನು ಕನ್ನಡದಲ್ಲೂ ಸ್ವಲ್ಪ ಬ್ರ್ಯಾಂಡ್ನ ಇಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಲ್ವಾ. ಹಾಗಾಗಿ ಒಂದು 8-9 ಕಿಲೋಮೀಟ್ರ್ ಗಂಟ ಜಲ್ದಿ ರೋಡ್ಸ್ ಆಗಿಬಿಡುತ್ತೆ. ಆ 8-9 ಕಿಲೋಮೀಟ್ರ್ ಆದಮೇಲೆ ಏನು ಸಿಗುತ್ತೆ ಅದು ಸಾಗಲ್ಲ. ನಾವು ನಡೀತಾನೇ ಇದ್ದೀವಿ, ಸಾಕ್ತಾನೇ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಈಶಾನ್ಯ ಲಿಂಗಮ್ ಅಂದ್ಬಿಟ್ಟು. ನಾವು ನೈಟ್ ಬಂದಿರೋದ್ರಿಂದ ಈಗ ಸುಮಾರು ಒಂದು 2 ಗಂಟೆ ಟೈಮು. ಸುಮಾರು ಜನ ರಾತ್ರಿ ಹೊತ್ತೇ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದರೆ ಬಿಸಿಲಿಲ್ಲ, ರೋಡಲ್ಲಿ ಇಲ್ಲ, ತಣ್ಣಗಿರ್ತಕ್ಕಂಥದ್ದು ಅಂತ. ಇಲ್ಲಿ ತುಂಬ ನೈಟರೆ ಕ್ಲೀನಾಗಿ ಒಂದು ಕೋಲ್ಡ್ ವೆದರ್ ಇರುತ್ತೆ, ಕ್ಲೀನಾಗಿ ದರ್ಶನ ಮಾಡ್ಬೋದು. ಹಾಂ, ನನ್ನ ಅನಿಸಿಕೆ ಏನು ಅಂದರೆ, ನಿಮ್ಗೆ ಯಾರು ತೀರಾ ಹತ್ರದವ್ರು ಇರ್ತಾರೆ, ಈ ಲವ್ ಮಾಡಿರೋ ಇಲ್ಲ ನಿಮ್ಮ ಮಿಸ್ಸಸ್ ಯಾರನ್ನಾರು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು, ಮಾತಾಡ್ಬೋದು ಅಂದರೆ ಇಲ್ಲಿ ಕರ್ಕೊಂಬನ್ನಿ. ಬೆಟ್ಟ ಹತ್ತಂಗೂ ಆಗುತ್ತೆ, ಮಾತಾಡ್ದಂಗೂ ಆಗುತ್ತೆ. 1 ಗಂಟೆ ರಾತ್ರಿ ಈ ಊರಲ್ಲಿ ಆಡ್ದರಿಂದ ಹಿಡ್ದು ಕಸ ಗುಡ್ಸೋರ್ ಗಂಟ್ಲು ಎಲ್ಲ ಎಚ್ಚರಿಕೆ ಆಗೋರು. ಅದು ಯಾವ ಮನೆ ಕತ್ತೋರು, ಅದು ಯಾವಾಗ ಎದ್ದೇಳ್ತಾರೋ ನಂಗೆ ಒಂದೂ ಗೊತ್ತಾಯ್ತಾ ಇಲ್ಲ. ಇಲ್ಲ ನಾವು ಹುಚ್ಚ ನನ್ನ ಮಕ್ಕಳು, ಇಲ್ಲಿ ಇರೋರು ಹುಚ್ಚ ನನ್ನ ಮಕ್ಕಳು, ಒಂದೂ ಗೊತ್ತಾಯ್ತಾ ಇಲ್ಲ. ಇನ್ನೂ 2 ಕಿಲೋಮೀಟ್ರ್ ಐತೆ. ನೈಟ್ ನಡೆಯೋಕ್ಕೆ ಇಂಥ ಯಂಗ್ ಮ್ಯಾನ್ಸ್ ಸುಸ್ತಾಗ್ತವ್ರೆ. ಇನ್ನು ಮಧ್ಯಾಹ್ನ ನಡೆಯೋದಾದರೆ ಅವ್ರ ಕತೆ ಶಿವಪ್ಪನ ಕಥೆಯೋ ಕತೆ. ಕಷ್ಟ ಇದೆ. ಒಂದು ಖುಷಿ ವಿಚಾರ ಅಂದರೆ ಅಜ್ಜಿದಿರು, ಹುಡುಗರುಗಳು, ಮೋಟ್ರು, ಮುದುಕರು ಪ್ರತಿಯೊಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ. ಕೊನೆಗೂ 14 ಕಿಲೋಮೀಟ್ರು 5-4 ಗಂಟೆಯಲ್ಲಿ ರೀಚ್ ಆಗಿದ್ದೀವಿ. ನಾವು ಪರವಾಗಿಲ್ಲ, ತುಂಬ ಸ್ಪೀಡಾಗೆ ನಡೆದಿದ್ದೀವಿ. ಅಂತ ಏನು ಲೇಟಾಗಿ ನಡೆದಿಲ್ಲ. ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡ್ತಾ ಇರ್ಬೋದು ಏನು ರಾಜಗೋಪುರ ಕಾಣ್ತೈತೆ. ಇದೇ ರಾಜಗೋಪುರದ ಹತ್ರ ನಾವು ಸ್ಟಾರ್ಟ್ ಮಾಡಿದ್ದು. ಕೊನೆಗೆ 5-4 ಗಂಟೆ ರೀಚ್ ಆಗಿದ್ದೀವಿ. ಪ್ರದಕ್ಷಿಣೆ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಗೋಪುರದ ಹತ್ರ ಬಂದು ಹಚ್ಚಿ ಹೋಗಬೇಕು. ಅಂದರೆ ಸಂಜೆ 8 ಗಂಟೆ ಕ್ಲೋಸು, ಮತ್ತು ಬೆಳಗಿನ ಜಾವ 5 ಗಂಟೆಗೆ ಓಪನ್ ಇರ್ತಕ್ಕಂಥ ದೇವಸ್ಥಾನ. ಈಗ ಇನ್ನು 1 ಕಾಲದಿಂದ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಬಂದು ಮತ್ತೆ ದರ್ಶನ.